ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು 5-6 ತಿಂಗಳಿಂದ ವಿಡಿಯೋಸ್ ಯೂಟ್ಯೂಬ್ಗೆ ತುಂಬಾ ಕಮ್ಮಿ ಹಾಕಿದ್ದೇನೆ. ಅವಾಗ ಲಾಸ್ಟ್ ನಂದು 1 ವರ್ಷ 2 ವರ್ಷಕ್ಕಿಂತ ಮುಂಚೆ ಹಾಕಿದ ವಿಡಿಯೋಸ್ ಎಲ್ಲ ಓಡ್ತಾ ಇದೆ, ಅದಕ್ಕೆಲ್ಲ ವ್ಯೂಸ್ ಬರ್ತಾ ಇದೆ. ಅವಾಗ ಆ ವಿಡಿಯೋವನ್ನು ನೋಡಿ ನನ್ನ ಹೊಸ ವಿಡಿಯೋಸ್ಗೆ ಬಂದು ಕಮೆಂಟ್ ಹಾಕ್ತಾರೆ ತುಂಬಾ ಮಂದಿ. ನಿಮ್ಮ ವಿಡಿಯೋಸ್ಗೆ ಇವಾಗಿನ ವಿಡಿಯೋಸ್ಗೆ ವ್ಯೂಸೇ ಬರ್ತಾ ಇಲ್ಲ, ತುಂಬಾ ಕಮ್ಮಿ ಇದೆ, ರೀಸನ್ ಏನು, ಆ ತರ ಈ ತರ ಅಂತ ತುಂಬಾ ಮಂದಿ ಕಮೆಂಟ್ಸ್ ಹಾಕಿದ್ರು. ಮತ್ತೇನಂತ ಹೇಳಿದ್ರೆ, ನೀವು ಯೂಟ್ಯೂಬ್ ಬಗ್ಗೆ ಟಿಪ್ಸ್ ಕೊಡ್ತೀರಾ, ಹೇಗೆ ವ್ಯೂಸ್ ಮಾಡೋದು, ಹೇಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಅಂತೆಲ್ಲ ಹೇಳ್ತಾ ಇದ್ದೀರಾ, ನಿಮಗೆ ವ್ಯೂಸ್ ಬರ್ತಾ ಇಲ್ಲ ಅಂತ ಹೇಳಿ ತುಂಬಾ ಮಂದಿ ಹೇಳಿದ್ರು. ಇದಕ್ಕೆ ರೀಸನ್ ಈ ವಿಡಿಯೋದಲ್ಲಿ ಹೇಳ್ತೇನೆ. ಮತ್ತೆ ಇವತ್ತು ನಾವು ಒಂದು ಒಳ್ಳೆ ಕ್ಲಾರಿಟಿ ಇರುವ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೇವೆ, ಮತ್ತೆ ಒಂದು ಹೊಸ ಮೈಕ್ ಅನ್ನು ಕೂಡ ಸಿಕ್ಕಿಸಿಕೊಂಡಿದೆ. ವಿಡಿಯೋ ವಾಯ್ಸ್ ಕ್ಲಾರಿಟಿ ಯಾವ ತರ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ದಯವಿಟ್ಟು. ಓಕೆ, ಮತ್ತೆ ನಂದು 2-3 ರೀಸನ್ ಇದೆ ನನ್ನ ವ್ಯೂಸ್ ಕಮ್ಮಿ ಆಗೋದಕ್ಕೆ. ಇದು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಬಟ್ ಇವತ್ತು ಕ್ಲಿಯರ್ ಆಗಿ ಕ್ಲಾರಿಫೈ ಮಾಡ್ತಾ ಇದ್ದೇನೆ. ಮುಂಚೆ ನಾನು ವಿಡಿಯೋಸ್ ಅಂತ ಹೇಳಿದ್ರೆ ಡಿಫ್ರೆಂಟ್ ಟಾಪಿಕ್ ಬಗ್ಗೆ ಮಾಡ್ತಾ ಇದ್ದೆ. ಮತ್ತೆ ನಾನು ಗಲ್ಫ್ಗೆ ಹೋದೆ, ದುಬೈಗೆ ಹೋದೆ. ಅಲ್ಲಿ ಹೋದ ನಂತರ ಒಂದೇ ಟಾಪಿಕ್ ನ ಬಗ್ಗೆ ನಾನು ಸಾಧಾರಣ ಒಂದು 30 ವಿಡಿಯೋಸ್ ಮಾಡಿದೆ. ಕಂಟಿನ್ಯೂಸ್ ವಿಡಿಯೋಸ್ ಮಾಡಿದ ತಕ್ಷಣ ಆ 30 ಕೂಡ ಒಂದೇ ವಿಷಯದ ಕುರಿತಾಗಿತ್ತು. ಅಂತ ಹೇಳಿದ್ರೆ ದುಬೈ ಜಾಬ್ಸ್, ದುಬೈ ಇಂಟರ್ವ್ಯೂ, ದುಬೈ ಜಾಬ್ಸ್, ದುಬೈ ಯಾವ ತರ ಜಾಬ್ಸ್ ಇದೆ, ಅದರ ಬಗ್ಗೆನೇ ನಾನು ವಿಡಿಯೋಸ್ ಮಾಡಿದೆ. ಅವಾಗ ಒಂದೇ ಟಾಪಿಕ್ ಬಗ್ಗೆ ತುಂಬಾ ವಿಡಿಯೋಸ್ ಮಾಡಿದ ತಕ್ಷಣ 30 ವಿಡಿಯೋದಲ್ಲಿ ಒಂದು ವಿಡಿಯೋ ವೈರಲ್ ಆಯ್ತು. ಓಕೆ, ಒಂದು ವಿಡಿಯೋಗೆ ಏನೋ 20,000-30,000 ವ್ಯೂಸ್ ಬಂತು. ಅವಾಗ ಈ 30,000 ಜನರ ಯಾರೆಲ್ಲ ನೋಡಿದ್ದಾರೆ ಅವರಿಗೆ ನನ್ನ ನೆಕ್ಸ್ಟ್ ವಿಡಿಯೋಸ್ ರೆಕಮೆಂಡ್ ಆಯ್ತು. ಅದೇ ಟಾಪಿಕ್ ಬಗ್ಗೆ ಅವರು ಇನ್ನೊಂದು ವಿಡಿಯೋಸ್ ನೋಡಿದ್ರು, ಇನ್ನೊಂದು ವಿಡಿಯೋ, ಆ ತರ ನೋಡ್ತಾ ಹೋದ್ರು. ಇವಾಗ ನೀವು ಕೂಡ ಮಾಡ್ಬೇಕಾಗಿರೋದಷ್ಟೇ. ನೀವು ಒಂದೇ ಬಗ್ಗೆ ಒಂದೇ ವಿಷಯದ ಬಗ್ಗೆ ತುಂಬಾ ವಿಡಿಯೋಸ್ ಮಾಡಿದ್ರೆ ನಿಮ್ದು ಯಾವ್ದಾದ್ರು ಒಂದು ವಿಡಿಯೋ ವೈರಲ್ ಆಗುತ್ತೆ. ಒಂದು 20-30-100 ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಒಂದೇ ವಿಷಯದ ಬಗ್ಗೆ, ಅವಾಗ ಯಾವ್ದಾದ್ರು ಒಂದು ವಿಡಿಯೋ ವೈರಲ್ ಆಗುತ್ತೆ. ಮತ್ತೆ ಎಲ್ಲ ವಿಡಿಯೋಸ್ಗೆ ಆಟೋಮೆಟಿಕ್ ಆಗಿ ವ್ಯೂಸ್ ಬರುತ್ತೆ, ಆಟೋಮೆಟಿಕ್ ಆಗಿ ಯೂಟ್ಯೂಬ್ ನಿಮ್ಮ ವಿಡಿಯೋಸ್ ಅನ್ನ ರೆಕಮೆಂಡ್ ಮಾಡುತ್ತೆ. ಓಕೆ, ಅದು ಒಂದು ರೀಸನ್. ಮತ್ತೆ ನನ್ನ ವಿಡಿಯೋಸ್ ಕಮ್ಮಿ ಆಗ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಮತ್ತೆ ನಾನು ಟಾಪಿಕ್ ದುಬೈಯಿಂದ ಬಂದೆ, ಜಾಬ್ ಎಲ್ಲ ಸಿಕ್ಕಿಲ್ಲ ಅಂತ ಹೇಳಿ ಬಂದೆ ಊರಿಗೆ ಬಂದ ತಕ್ಷಣ ಇಲ್ಲಿ ಬಂದು ವ್ಲಾಗ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅವಾಗ ನನ್ನ ಟಾಪಿಕ್ ಅಲ್ಲಿ ಚೇಂಜ್ ಆಯ್ತು. ದುಬೈ ಜಾಬ್ಸ್ ಇಂದ ನನ್ನ ಟಾಪಿಕ್ ವ್ಲಾಗ್ಸ್ಗೆ ಬಂತು. ಅಲ್ಲಿ ಈ ಆಡಿಯನ್ಸ್ ಫುಲ್ ಡಿಫರೆನ್ಸ್ ಆಯ್ತು, ಟಾಪಿಕ್ ಡಿಫರೆನ್ಸ್ ಬಂತು. ಅವಾಗ ಯೂಟ್ಯೂಬ್ ಆಲ್ಗಾರಿಥಮ್ಗೆ ಅಲ್ಲಿ ಗೊತ್ತಾಗುತ್ತೆ ಇದು ಚೇಂಜ್ ಆಗಿದೆ, ಆಡಿಯನ್ಸ್ ಚೇಂಜ್ ಆಗಿದೆ, ಮತ್ತೆ ಅದು ರೆಕಮೆಂಡ್ ಮಾಡಲ್ಲ ಆ ತರ. ಅವಾಗ ನೀವು ಇಲ್ಲಿ ಫಸ್ಟ್ ಗಮನಿಸಬೇಕಾದ ಒಂದು ಅಂಶ ಏನಂತ ಹೇಳಿದ್ರೆ, ನೀವು ಒಂದು ವಿಡಿಯೋ ಮಾಡ್ಬೇಕಾದ್ರೆ ಅದರ ಬಗ್ಗೆ ಒಂದೇ ಟಾಪಿಕ್ ಬಗ್ಗೆ, ಇವಾಗ ನೀವು ಬ್ಲಾಗಿಂಗ್ ಮಾಡೋದಾದ್ರೆ ಅದರ ಬಗ್ಗೆನೇ ಕಂಟಿನ್ಯೂಸ್ ಆಗಿ ಒಂದು 100 ವಿಡಿಯೋಸ್ ಮಾಡಬೇಕು. ನೀವು ಟೆಕ್ ಅಥವಾ ಅನ್ಬಾಕ್ಸಿಂಗ್ ಅಥವಾ ಟ್ರಾವೆಲಿಂಗ್ ಅಥವಾ ಕುಕಿಂಗ್ ಅಥವಾ ಏನಾದ್ರು ಎಜುಕೇಶನಲ್ ಪರ್ಪಸ್ ಮಾಡೋದಾದ್ರೆ ಅದರ ಬಗ್ಗೆನೇ ವಿಡಿಯೋಸ್ ಮಾಡಬೇಕು. ಟಾಪಿಕ್ ಚೇಂಜ್ ಮಾಡಕ್ ಹೋದ್ರೆ ಅವಾಗ ನಿಮ್ಮ ವ್ಯೂಸ್ ತುಂಬಾ ಕಮ್ಮಿ ಆಗುತ್ತೆ. ಇದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ತೇನೆ. ನಾನು ಫಸ್ಟ್ ವ್ಲಾಗ್ಸ್ ಎಲ್ಲ ನಾನು ಯೂಟ್ಯೂಬ್ ಚಾನಲ್ ಮಾಡಿದಾಗ ವ್ಲಾಗ್ಸ್ ಎಲ್ಲ ಒಟ್ಟಾರೆ ಏನೇನು ಟಾಪಿಕ್ ಬಗ್ಗೆ ವಿಡಿಯೋಸ್ ಮಾಡ್ತಿದ್ದೆ. ಅವಾಗ ನನ್ನ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಹತ್ರ ನಾನು ಮೊಬೈಲ್ ತಗೊಂಡೋಗಿ ನಾನೇ ಮಾಡಿಸಿ ಒಂದು 3,000 ಸಬ್ಸ್ಕ್ರೈಬರ್ಸ್ ಎಲ್ಲ ಆಗಿತ್ತು. ಮತ್ತೆ ಅದರ ನಂತರ ಇನ್ಕ್ರೀಸ್ ಆಗೇ ಇಲ್ಲ, ಯಾಕಂದ್ರೆ ನನ್ನ ಟಾಪಿಕ್ ಬೇರೆ ಇತ್ತು. ಮತ್ತೆ ದುಬೈಗೆ ಹೋದ ನಂತರ ಎಲ್ಲ ಒಂದೇ ಟಾಪಿಕ್ ಆದ ನಂತರ ಒಂದು ವಿಡಿಯೋ ವೈರಲ್ ಆಯ್ತು. ಒಂದು ವಿಡಿಯೋ ವೈರಲ್ ಆಗಿ ಕೇವಲ 3-4 ದಿನದಲ್ಲಿ 3,000 ಇದ್ದದ್ದು 23,000 ಏನೋ ಒಮ್ಮೆಗೆ ಹೈಕ್ ಆಯ್ತು. ಈ ತರ ವ್ಯೂಸ್ ಎಲ್ಲ ಈ ತರ ಎಷ್ಟು ಸಾವಿರ ಈ ತರ ವ್ಯೂಸ್ ಬರ್ತಾ ಇತ್ತು. ಒಮ್ಮೆಗೆ 2 ಲಕ್ಷ ವ್ಯೂಸ್ ಈ ತರ ಇದಿತ್ತು ಅದರಲ್ಲಿ ಚಾರ್ಟ್ ಅಲ್ಲಿ ನೋಡ್ಬೇಕಾದ್ರೆ. ಓಕೆ, ಅವಾಗ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಯೂಟ್ಯೂಬ್ ನ ಆಲ್ಗಾರಿಥಮ್ ಯಾವಾಗ್ಲೂ ಒಂದೇ ವಿಷಯದ ಬಗ್ಗೆ ಯಾರೆಲ್ಲ ಕಂಟೆಂಟ್ ಮಾಡ್ತಾ ಇರ್ತಾರೆ ಅವರಿಗೆ ಬೇಗ ಜಾಸ್ತಿ ವ್ಯೂಸ್ ಅನ್ನ ಕೊಡುತ್ತೆ, ಬೇಗ ಅವರ ವಿಡಿಯೋವನ್ನ ರೆಕಮೆಂಡ್ ಮಾಡುತ್ತೆ ಅನ್ನೋದು ಒಂದು ಸತ್ಯ. ಓಕೆ, ಮತ್ತೆ ಇನ್ನೊಂದೇನಂತಿದ್ರೆ, ನಿಮ್ದು ವಾಯ್ಸ್ ಕ್ಲಾರಿಟಿ ಕ್ಲಿಯರ್ ಇರಬೇಕು. ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ನೋಡಿ, ಇವಾಗ ನಾನು ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಕ್ಯಾಮರಾ ನೋಡಿ ಮಾತಾಡ್ತಾ ಇದ್ದೀನಿ, ನಿಮಗೆ ಫೀಲ್ ಆಗುತ್ತೆ ಇವನು ನನ್ನ ಹತ್ರನೇ ಮಾತಾಡ್ತಾ ಇದ್ದಾನೆ, ಇವನು ವಾಯ್ಸ್ ಎಲ್ಲ ಕ್ಲಿಯರ್ ಇದೆ, ಏನು ಡಿಸ್ಟರ್ಬೆನ್ಸ್ ಏನಿಲ್ಲ, ವಿಡಿಯೋ ಕ್ಲಾರಿಟಿ ತುಂಬಾ ಚೆನ್ನಾಗಿದೆ. ಇದು ಮೈನ್, ಇದು ಕೂಡ ಯೂಟ್ಯೂಬ್ ಆಲ್ಗಾರಿಥಮ್ಗೆ ಇದು ಸೆಕೆಂಡ್ ಥಿಂಗ್. ಏನಂತ ಹೇಳಿದ್ರೆ, ವಾಯ್ಸ್ ಕ್ಲಿಯರ್ ಇದೆಯಾ ಅಥವಾ ವಾಯ್ಸ್ ಅಲ್ಲಿ ಲ್ಯಾಗ್ ಇದೆಯಾ ಅಥವಾ ವಿಡಿಯೋ ಕ್ಲಾರಿಟಿ ಯಾವ ತರ ಇದೆ. ವಿಡಿಯೋ ಕ್ಲಾರಿಟಿ ಒಂಚೂರು ಕಮ್ಮಿ ಇದ್ರೂ ನಡೆಯುತ್ತೆ, ಬಟ್ ವಾಯ್ಸ್ ಕ್ಲಾರಿಟಿ ಯಾವಾಗ್ಲೂ ಪರ್ಫೆಕ್ಟ್ ಆಗಿರ್ಬೇಕು. ನಾನು ಮಾತಾಡಿದ್ದು ನಿಮ್ಗೆ ಯಾವ ತರ ಕೇಳಿಸ್ತಾ ಇದೆಯಾ ಕ್ಲಿಯರ್ ಆಗಿ, ಅದೇ ತರ ನಿಮ್ಗೆ ಕೇಳಿಸ್ಲೇಬೇಕು. ಯಾಕಂದ್ರೆ ವಾಯ್ಸ್ ಅಲ್ಲಿ ಕಟ್ ಆದ್ರೆ, ಇವಾಗ ನಾನು ಮಾತಾಡೋದು ನೋಡಿ ಇವಾಗ ಕೇಳಿಸ್ತಾ ಇದೆಯಾ ಗೊತ್ತಿಲ್ಲ, ಹಲೋ ಈ ತರ ಸ್ಪೇಸ್ ಎಲ್ಲ ಬಿಟ್ಟು ಒಂದು ಕಂಟಿನ್ಯೂಸ್
ಇರ್ಲಿಲ್ಲ ಅಂದ್ರೆ ನೋಡುವವರಿಗೂ ಬೋರ್ ಆಗುತ್ತೆ, ಇವನ್ ಏನು ನರಕ ಬರ್ತಾ ಇದ್ದಾನೆ, ಅರ್ಧ ಅರ್ಧ ಮಾತಾಡ್ತಾ ಇದ್ದಾನೆ, ಆ ತರ ಈ ತರ ಫೀಲ್ ಆಗುತ್ತೆ. ಅವು ಯಾವಾಗ್ಲೂ ಒಂದೇ ಫ್ಲೋ ಅಲ್ಲಿ ಹೋಗ್ತಾ ಇರ್ಬೇಕು, ಕಂಟಿನ್ಯೂಸ್ ಆಗಿ ನಿಮ್ಮ ವಿಡಿಯೋಸ್ ಅನ್ನ ಇವಾಗ ನೋಡ್ತಾ ಇದ್ರೆ ನೀವು ಅವ್ರ ಹತ್ರ ಮಾತಾಡ್ತಾ ಇದ್ದೀರಾ, ನಿಮ್ಮ ವಾಯ್ಸ್ ಅವ್ರಿಗೆ ಕ್ಲಿಯರ್ ಆಗಿ ಕೇಳ್ತಾ ಇದೆ, ನಿಮ್ಮ ವಿಡಿಯೋ ಕ್ಲಿಯರ್ ಆಗಿ ಕಾಣ್ತಾ ಇದೆ ಅಂತ ಅವ್ರಿಗೆ ಅನ್ನಿಸ್ಬೇಕು. ಅವಾಗ ಮಾತ್ರ ಅದು ಯೂಟ್ಯೂಬ್ ಆಲ್ಗೋರಿಥಮ್ ಕೂಡ ವರ್ಕ್ ಆಗುತ್ತೆ, ಅದು ರೆಕಮೆಂಡ್ ಮಾಡುತ್ತೆ. ಓಕೆ, ಮತ್ತೆ ನೀವು ಈ ಎರಡು ವಿಚಾರವನ್ನ ನೀವು ಸ್ಪಷ್ಟವಾಗಿ ನೋಡಿದ್ರೆ, ಇದನ್ನೇ ಒಂಚೂರು ಡೀಟೇಲ್ ಆಗಿ ನೀವು ಅದರ ಬಗ್ಗೆ ತಿಳ್ಕೊಂಡ್ರೆ ನಿಮಗೆ ಬೇರೆ ಏನ್ ಬೇಕಿಲ್ಲ. ಕಂಟಿನ್ಯೂಸ್ ಆಗಿ ಮತ್ತೆ ಕಂಟಿನ್ಯೂಸ್ ವಿಡಿಯೋ, ನಿಮಗೆ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ಬೇಕು. ಇವಾಗ ನೀವು ಇವತ್ತು ಒಂದು ಸಂಜೆ 7 ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡ್ತೀರಿ ಅಂತ ತಿಳ್ಕೊಂಡ್ರೆ, ನಾಳೆ ಕೂಡ ವಿಡಿಯೋ ಹಾಕ್ಬೇಕು, ನಾಡಿದ್ದು ಕೂಡ ಹಾಕ್ಬೇಕು, ಸೇಮ್ ಟೈಮಿಗೆ ಹಾಕ್ಬೇಕು. ಅದು ಮೈನ್, ಸೇಮ್ ಟೈಮಿಗೆ ಹಾಕ್ಬೇಕು. ಇವಾಗ ಇಲ್ಲಾಂದ್ರೆ ನೀವು ವಾರದಲ್ಲಿ ಒಂದು ವಿಡಿಯೋ ಬಿಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ, ಅದು ವಾರದಲ್ಲಿ ಒಂದು ವಿಡಿಯೋ ಬಿಡ್ತಾ ಇದ್ರೆ ಅದು ಆದಿತ್ಯವಾರ ಬಿಡ್ತಾ ಇದ್ದೀರಾ ಒಂದು ಸಂಜೆ 4 ಗಂಟೆಗೆ. ಈ ಆದಿತ್ಯವಾರ ಬಿಟ್ರೆ ನೆಕ್ಸ್ಟ್ ಆದಿತ್ಯವಾರ ಬಿಡಬೇಕು, ಅದರ ನೆಕ್ಸ್ಟ್ ವಾರ ಆದಿತ್ಯವಾರ ಬಿಡಬೇಕು. ಇದೆ ಒಂದೇ ಫ್ಲೋ ಅಲ್ಲಿ ಹೋಗ್ತಾ ಇರ್ಬೇಕು. ಅವಾಗ ಯಾವಾಗ್ಲೂ ನಿಮ್ಮ ವಿಡಿಯೋಸ್ ರೆಕಮೆಂಡ್ ಅಲ್ಲಿ ಬರ್ಲಿಕ್ಕೆ ತುಂಬಾ ಚಾನ್ಸಸ್ ಇರುತ್ತೆ. ನೀವೆಲ್ಲಾದ್ರೂ ಇವತ್ತು ಆದಿತ್ಯವಾರ 4 ಗಂಟೆಗೆ ಅಪ್ಲೋಡ್ ಮಾಡಿದ್ರ, ನಾಳೆ ಬೆಳಿಗ್ಗೆ ಒಂದು 6 ಗಂಟೆಗೆ ಅಪ್ಲೋಡ್ ಮಾಡಿದ್ರ, ನೆಕ್ಸ್ಟ್ ಮಂಗಳವಾರ ಒಂದು ಸಂಜೆ 7 ಗಂಟೆಗೆ. ಇವಾಗ ಟೈಮಿಂಗ್ಸ್ ಎಲ್ಲ ಒಟ್ರಾಸಿ ಆಗಬಾರ್ದು, ಕರೆಕ್ಟ್ ಆಗಿ ಒಂದೇ ಟೈಮಿಗೆ ಅಪ್ಲೋಡ್ ಮಾಡಿದ್ರೆ ನಿಮ್ಮ ವಿಡಿಯೋಸ್ ರೆಕಮೆಂಡ್ ಮಾಡೋ ಚಾನ್ಸಸ್ ಯೂಟ್ಯೂಬ್ ಜಾಸ್ತಿ ಇರುತ್ತೆ. ಓಕೆ, ಇದು 3 ವಿಚಾರವನ್ನು ನೀವು ಕರೆಕ್ಟ್ ಆಗಿ ತಿಳ್ಕೋಬೇಕು. ಇದರಿಂದ ನಿಮಗೆ ವ್ಯೂಸ್, ವಿಡಿಯೋ ವೈರಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಹಾಗಾದ್ರೆ ಇದು ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ತಿಳ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.